golden thought. Continuous effort, not strength or intelligence. They are the key to unlock your potential. Okay, but ನಾವು ಇದನ್ನು ಭಾಳ ಮಂದಿ ಮಾಡಂಗಿಲ್ಲ. ಸತತ ಪ್ರಯತ್ನ ಇದು ಲಕ್ಕುನೂ ಅಲ್ಲ, ನಮ್ಮ ಸ್ಟ್ರೆಂಗ್ತು ಅಲ್ಲ, ಇಂಟೆಲಿಜೆನ್ಸು ಅಲ್ಲ. ಸತತ ಪ್ರಯತ್ನ ಮಾಡಿದರೆ ಸರ್ ಅವನು ಸಕ್ಸಸ್ ಆಗಿ ಆಗ್ತಾನೆ. ಯಾಕಂದ್ರೆ ಯಾವುದೇ ಒಂದು ಕಷ್ಟ ಅಥವಾ ಯಾವುದೇ ಒಂದು ಸಕ್ಸಸ್ಸಿನ ಕೀಲಿ ಕೈಯನ್ನೇ ಸರ್ ಸಸ್ಟೈನಬಿಲಿಟಿ, ಕಂಟಿನ್ಯೂಸ್ ಎಫರ್ಟ್, ಸತತ ಪರಿಶ್ರಮ. ಭಾಳ ಮಂದಿ ಪರಿಶ್ರಮ ಪಡ್ತಾರೆ, ಸತತ ಪರಿಶ್ರಮ ಪಟ್ಟಾಗ್ಲೇ ಯಶಸ್ಸು ಸಿಗಕ್ಕೆ ಸಾಧ್ಯವಾಗುತ್ತೆ. ಕಂಟಿನ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ದಿವಸ ಓದ್ತಾರೆ, 2 ದಿವಸ ಓದ್ತಾರೆ, 3ನೇ ದಿವಸ ಸಂಜೆಗೆ ಸರ್ ಎಲ್ಲರೂ ಬಿಟ್ಟಿರ್ತಾರೆ. ಅವತ್ತಿನಿಂದ ಓದೋರು ಮಾತ್ರ ಕೊನೆತನ ಉಳಿಯುವಂಥದ್ದು. ಓಕೆ, ಜಾಕ್ಮಾ ಹೇಳ್ತಾರೆ ಚೈನಾದವ್ರು. ಓಕೆ, ಕೆಲವು ಜನ ಇವತ್ತು ಹೋರಾಟ ಮಾಡ್ತಾರೆ, ನಾಳೆ ಸಂಜೆ ಅಂದರೆ ಎಲ್ಲರೂ ಸತ್ತಿರ್ತಾರೆ, 4 ಜನ ಉಳಿತಾರೆ, ಅವರೇ ಕೊನೆತನ ಇರೋದು ಅಂತ. ಕಾಂಪಿಟೇಷನ್ನು ಹಾಗೆ ಸರ್. ಈಗ ಎಕ್ಸಾಮ್ ಕಾಲ್ಫಾರ್ಮ್ ಆದ ಕೂಡ ಹುಯ್ಯತ್ ಓಡಾಡ್ತಾರೆ ಒಂದು 4 ದಿವಸ, ಆಮೇಲೆ ಮತ್ತೆಲ್ಲ ನಾರ್ಮಲ್ ಮುಗೀತು. ಓಕೆ, ಇವನ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಅಪ್ಲೈ ಆಗುವಂಥದ್ದು. ಸತತ ಪ್ರಯತ್ನ ಮಾಡೋನು ಮಾತ್ರ ಸರ್ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಲಾಸ್ಟ್ ಕ್ವಶನ್.